ಒಮ್ಮೆ ಇವರ ಸಾಧನೆಯನ್ನ ಒಮ್ಮೆ ನೀವು ಮೆಲುಕು ಹಾಕ್ಬೇಕಾದ್ರೆ ಇವತ್ತು ಒಂದ್ ಕೆಲಸ ಸಿಕ್ಕರು ಸಾಕು, ಜೀವನದಲ್ಲಿ ಸೆಟ್ಲ್ ಆಗೋಯ್ತು ಅಂದ್ಬಿಟ್ಟು ಓದೋದನ್ನೇ ನಿಲ್ಲಿಸ್ಬಿಡ್ತೀವಿ. ಆದ್ರೆ ಇವರು ಸತತವಾಗಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಸಿಕ್ಕಿದ್ರು, ನಂತರ 10 ವರ್ಷಗಳ ಕಾಲ ಸರ್ಕಾರಿ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ರು ಸಹ ಆ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ KAS ಪರೀಕ್ಷೆಯನ್ನ ತಗೊಂಡು ಅದರಲ್ಲಿ ರಾಜ್ಯಕ್ಕೆ 40ನೇ ರ್ಯಾಂಕ್ ಅನ್ನ ಪಡೆದು ಇವತ್ತು ಅಪರ ಜಿಲ್ಲಾಧಿಕಾರಿಗಳಿಗೆ ಸಮಾನಾದಂತಹ ಹುದ್ದೆಯಾದಂತಹ ಕಾರ್ಯದರ್ಶಿಗಳು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸೇವೆಯನ್ನ ಬಹಳ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಯಾವುದೇ ಒಂದು ಜಾತ್ರೆ ಸಂದರ್ಭದಲ್ಲಿ ಆಗ್ಬೋದು, ಅಥವಾ ಅಮಾವಾಸ್ಯೆ ಸಂದರ್ಭದಲ್ಲಿ ಆಗ್ಬೋದು, ಸೋಮವಾರದ ಸಂದರ್ಭದಲ್ಲಿ ಆಗ್ಬೋದು, ಅಲ್ಲಿ ನಾವು ಸಹ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ನೋಡ್ತಾ ಇರ್ತೀವಿ. ಶುಚಿತ್ವಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಟ್ಟಿದ್ದಾರೆ ಅಲ್ಲಿ. ಈಗ ನಾವು ನೋಡಿದ ಮಟ್ಟಿಗೆ ಬಹಳ, ಯಾಕಂದ್ರೆ ಇದನ್ನ ಎಲ್ಲರೂ ಸಹ ನೀವು ಚಪ್ಪಾಳೆನ ಹೊಡೆಯೋದ್ರ ಮುಖಾಂತರ ನಾವು ಗೌರವವನ್ನು ಸಲ್ಲಿಸಲೇಬೇಕು. ಯಾಕಂದ್ರೆ ಈ ಸಂದರ್ಭದಲ್ಲಿ ಈಗ ಕಳೆದ ಅಕ್ಟೋಬರ್ನಲ್ಲಿ ದೀಪಾವಳಿ ಜಾತ್ರೆ ಆಯಿತು. ಹೆಚ್ಚು ಕಮ್ಮಿ 4 ರಿಂದ 5 ಲಕ್ಷ ಜನಸಂಖ್ಯೆ ಸೇರ್ತಾರೆ. ಅಮಾವಾಸ್ಯೆನಲ್ಲಿ 2 ಲಕ್ಷ ಜನಸಂಖ್ಯೆ ಸೇರ್ತಾರೆ. ಆದ್ರೂ ನಾವಲ್ಲಿ ಹೋಗಿ ನೋಡ್ಕೊಂಡ್ ಬಂದಾಗ ಬೆಟ್ಟದಲ್ಲಿ ಇಷ್ಟೊಂದು ಜನ ಬಂದು ಸೇರಿದ್ರ ಅಂತ ಅನ್ಸುತ್ತೆ. ಸೊ ಆ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆ ಮಲೆ ಅದರ ಜೊತೆಗೆ ಅಲ್ಲಿ ಉಳ್ಕೊಂಡಿರ್ತಕ್ಕಂತಹ ಅತಿಥಿ ಗೃಹಗಳು, ಅಲ್ಲಿ ಸುಮಾರು ಅತಿಥಿ ಗೃಹಗಳಿವೆ. ಕೆಲವೊಂದು ಅತಿಥಿ ಗೃಹಗಳನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮತ್ತೆ ದಾಸೋಹ ಭಾವನದಲ್ಲಿ, ಹೆಚ್ಚು ಕಮ್ಮಿ ಈಗ ನಮಗೆ ಬೆಳಿಗ್ಗೆ ಹೋಯ್ತು ಅಂದ್ರೆ ರಾತ್ರಿ 10 ಗಂಟೆ ತನಕ ದಾಸೋಹನ ಭವನದಲ್ಲಿ ಊಟ ಅಂತಕ್ಕಂಥದ್ದು ಸಿಗುತ್ತೆ. ಅದು ತಿಂಡಿ ಆಗ್ಬೋದು, ಊಟ ಆಗ್ಬೋದು, ಯಾವ್ದಾದ್ರು ಒಂದು ತುಂಬಾ ಶುಚಿತ್ವವನ್ನು ಹೊಂದಿರತಕ್ಕಂತಹ ರುಚಿಯಾದಂತಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದಾರೆ. ಸೊ ಶ್ರೀಯುತರಿಗೆ ನಮ್ಮ ಮಾನಸ ಕುಟುಂಬದ ಪರವಾಗಿ ಈ ಒಂದು ಮಾನಸೋತ್ಸವದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ಮತ್ತೋರ್ವ ಮೊಹಮ್ಮದ್ ಸಾಬ್ 600 ಅಂಕಗಳಿಗೆ 545 ಅಂಕಗಳನ್ನು ಗಳಿಸಿರುತ್ತಾರೆ. 45 ಅಂಕಗಳನ್ನು ಗಳಿಸಿರುತ್ತಾರೆ. ಮೊಹಮ್ಮದ್ ಸಾಬ್ 600 ಅಂಕಗಳಿಗೆ